ಕುಟುಂಬ ಆರೋಗ್ಯ ಇಲಾಖೆ, ಶಂಕರ ಆಸ್ಪತ್ರೆ ಹಾಗೂ ನೇಸರ ಸೆಂಟರ್ ಆಫ್ ರೂರಲ್ ಅಡ್ವೈಸರ್ಮೆಂಟ್ ಶಿವಮೊಗ್ಗ ಸಹಯೋಗದೊಂದಿಗೆ ಬೀದಿ ಬದಿ ವ್ಯಾಪಾರಸ್ಥರಿಗೇನು ಕಣ್ಣಿನ ತಪಾಸಣೆ ಮತ್ತು ಉಚಿತ ಕನ್ನಡ ವಿಚಾರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮದ ಮುಖ್ಯ ಆಸನರಾದಂತಹ ಸುರೇಶ್ ಅವರೇ, ನಮ್ಮ ಸಂಬಂಧಿ ಕಾಶಿ ಅವರೇ, ಸಮಿತಿಯ ಎಲ್ಲ ಸದಸ್ಯರೇ, ವಿವಿಧ ಪದಾಧಿಕಾರಿಗಳೇ, ಆರೋಗ್ಯ ಇಲಾಖೆ ಸಿಬ್ಬಂದಿಗಳೇ, ಬೀದಿ ಬದಿ ವ್ಯಾಪಾರಸ್ಥರೇ, ಪಾಲಿಕೆಯ ಸಿಬ್ಬಂದಿಗಳೇ, ಉಪ ಮೇಡಮ್ ಅವರೇ ಮತ್ತು ಮಾಧ್ಯಮಿಕರೇ, ಬಹುಶಃ ನಾವು ಉಳ್ಳವ್ರ ಬಗ್ಗೆ ವಿಚಾರ ಮಾಡ್ತೇವೆ. ಬಹುಶಃ ಸೌಲಭ್ಯಗಳನ್ನು ವಂಚಿತವಾದ ಬಗ್ಗೆ ಸೌಲಭ್ಯವನ್ನು ಮುಗಿಸ್ಬೇಕು ಅಂತ ಕೆಳಹಂತದಿಂದ ವಿಚಾರ ಮಾಡುವಂಥ ಅನೇಕ ಪ್ರಕ್ರಿಯೆಗಳಲ್ಲಿ ಬಹುಶಃ ಇದು ಒಂದು ನಿಜಕ್ಕೂ ಅರ್ಥಪೂರ್ಣ. ಏಕೆಂದರೆ ಬೀದಿ ವ್ಯಾಪಾರಸ್ಥರಿಗೆ ಇಂಥ ತಪಾಸಣೆ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತಲ್ಲ, ಬಟ್ ಅವರಿಗೆ ಸಂಘಟಿತಗೊಳಿಸಿ ಒಂದು ಕಡೆ ವ್ಯವಸ್ಥೆ ಮಾಡಿ ಆ ತಪಾಸಣೆ ಕಾರ್ಯಕ್ರಮಕ್ಕೆ ಸಮನ್ವಯ ಸಂಘಟನೆಗೊಳಿಸ್ಬೇಕಲ್ಲ, ಅದು ಬಹಳ ಮುಖ್ಯ. ಏಕೆಂದರೆ ದಿನನಿತ್ಯ ಬೆಳಗ್ಗೆಯಿಂದ ಸಾಯಂಕಾಲ ಅವರು ಕಾಯಕದಲ್ಲಿರ್ತಾರೆ. ಸೊ ಹಾಗಾಗಿ ಇಂಥ ತಮ್ಮ ಆರೋಗ್ಯ ತಪಾಸಣೆಗೆ ಅವ್ರಿಗೆ ಸಮಯ ಅವಕಾಶ ತುಂಬ ಕಡಿಮೆ. ಏಕೆಂದರೆ ಅವ್ರು ಒಂದು ದಿವಸ ಒಂದು ಆಸ್ಪತ್ರೆಗೆ ಹೋಗಿ ಬೆಳಿಗ್ಗೆ ಹೋಗಿ ರಿಜಿಸ್ಟ್ರೇಷನ್ ಮಾಡಿ ಅವ್ರ ಅಪಾಯಿಂಟ್ಮೆಂಟ್ ತೊಗೊಂಡು ಅವ್ರ ನಂಬರ್ ಬಂದು ಟೆಸ್ಟ್ ಮಾಡಿಸಿ ಅಲ್ಲಿ ಹೋಗಿ ಆ ಕನ್ನಡಕಕ್ಕೆ ಮತ್ತು ನಂಬರ್ ತೊಗೊಂಡು ಆ ಕನ್ನಡಕ ರೆಡಿ ಮಾಡಿಸಿ ತೊಗೊಳ್ಳೋದ್ರೊಳಗೆ ಇಡೀ ದಿವಸ ಹೋಗುತ್ತೆ. ಅಲ್ಲಿಗೆ ಒಂದು ದಿವಸ ಒಂದು ಅವ್ರ ಕಾಯಕನೇ ವೃತ್ತಿಯ ಒಂದು ಅವತ್ತು ದಿವಸ ಒಂದು ಪೂರ್ಣ ಅವ್ರಿಗೆ ಆ ಒಂದು ತಪಾಸಣೆಯಲ್ಲೇ ಹೋಗ್ಬಿಡ್ತಾರೆ. ಸೊ ಇಂತಹ ಕಾರ್ಯಕ್ರಮ ಹಮ್ಮಿಕೊಳ್ಳೋದ್ರಿಂದ ಏನಾಗುತ್ತೆ, ಎಲ್ಲರಿಗೂ ಏಕಕಾಲದಲ್ಲಿ ಒಂದೇ ಕಡೆ ಅತ್ಯುತ್ತಮವಾದ ಒಂದು ಸೌಲಭ್ಯ ಜೊತೆಗೆ ಉಚಿತ ಕನ್ನಡಕನ್ನು ಸಿಗುವಂಥ ಒಂದು ಅವಕಾಶ ಏನಿದೆ ಮಾಡಿಕೊಟ್ಟ ಎಲ್ಲ ಸಂಘಟನೆಗಳಿಗೆ ನಾನು ಧನ್ಯವಾದ ಅರ್ಪಿಸ್ತೀನಿ. ಕೋಶದ ಪ್ರಾರಂಭ ಅಂತೀನಿ ಕೊಂಡು. ಏಕೆಂದರೆ ಫಸ್ಟು ನಾವೇನು ವ್ಯಾಪಾರ ಮಾಡ್ತೀವಿ ಆ ವಸ್ತುಗಳೆಲ್ಲ ಕ್ಲೀನಾಗಿ ಕಾಣಬೇಕು, ಏನು ಗ್ರಾಹಕರು ಕೊಡ್ತಾರೆ ನೋಟುಗಳೆಲ್ಲ ಸರಿಯಾಗಿ ಕಾಣಬೇಕು ಅನ್ನೋ ರೀತಿಗೆ ಫಸ್ಟ್ ಕಣ್ಣು, ಕಿವಿ, ಮೂಗು ಇನ್ನು ಜನರಲ್ ಆಗುತ್ತೆ, ಅವು ಕಣ್ಣಿಗೆ ಕಾಣುವಂಥದ್ದು. ಬಟ್ ದೇಹದ ಒಳಗಿನ ಆರೋಗ್ಯದ ಬಗ್ಗೆ ತಪಾಸಣೆ ಮಾಡೋದು ಇವೆಲ್ಲ ಟೆಸ್ಟ್ಗಳು ಮುಖ್ಯ. ಸೊ ಮುಂದಿನ ಇಂಥ ಯೋಜನೆಯನ್ನು ರೂಪಿಸ್ಕೊಳ್ಳಿ, ಆ ನಿಟ್ಟಿನಲ್ಲಿ ಕ್ರಮ ತೆಗೆದುಕೊಟ್ಟಂಥ ನಂಬಿಕೆ ನನಗಿದೆ. ಸೊ ಮಹಾನಗರ ಪಾಲಿಕೆ ಮತ್ತು ಇತರ ಎಲ್ಲ ಸಂಘಟನೆ ಜೊತೆ ನಾವು ಯೋಜನೆ ರೂಪಿಸ್ತೇವೆ. ಅದರ ಪ್ರತಿಯೊಬ್ಬರಿಗೂ ಆದ ಫಲ ಮುಟ್ಟಿದ ಮಾತ್ರ ಯೋಜನೆ ಯಶಸ್ವಿ ಆಗ್ತದೆ. ಮತ್ತು ನಮಗೂ ಸಹ ಇಂಥ ಕಾರ್ಯಕ್ರಮ ರೂಪಿಸಲಿಕ್ಕೆ ಇವತ್ತೇ ನಮಗೆ ಮೇಡಮ್ ಹೇಳಿದಾಗೆ ಸಮಯಾವಕಾಶ ಸ್ವಲ್ಪ ಕಡಿಮೆ ಇತ್ತು. ಅದು ಇದೇನೋ ಒಂದೇ ಸಲ ಸೇರ್ಸ್ ಮಾಡೋಂಥ ಕಾರ್ಯಕ್ರಮ ಅಲ್ಲ. ಏಕೆಂದರೆ ಒಮ್ಮೆಲೆ ಬಂದರೂ ಅವ್ರು ಟೈಮ್ ವೇಸ್ಟ್ ಆಗುತ್ತೆ. ಹಂತವಾಗಿ ಬರೋದು ತಪಾಸಣೆ ಮಾಡ್ಕೊಂಡು ಹೋಗ್ತಾ ಇದ್ದರೆ ಅವ್ರಿಗೂ ಸಮಯಾವಕಾಶ ಉಳಿತಾರೆ. ನನ್ನ ರಿಕ್ವೆಸ್ಟ್ ಅಷ್ಟೇ, ಇಲ್ಲ ಪದಾಧಿಕಾರಿಗಳಿದ್ದಾರೆ, ಪ್ರತಿಯೊಬ್ಬ ಬೀದಿ ವ್ಯಾಪಾರಸ್ಥರು ಇಂತಹ ಸೌಲಭ್ಯಗಳ ಉಪಯೋಗಿಸಿಕೊಂಡ್ರೆ ನಮಗೂ ಮುಂದೆ ಮಹಾನಗರ ಪಾಲಿಕೆಯಲ್ಲಿ ಅಥವಾ ಈ ವಿವಿಧ ಸಂಘಟನೆಗಳಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡ್ಕೊಳ್ಳಿ ನಮಗೂ ಸ್ವಲ್ಪ ಉತ್ಸಾಹ ಬರ್ತದೆ. ಹಾಗಾಗಿ ದಯವಿಟ್ಟು ಎಲ್ಲ ಪ್ರೋತ್ಸಾಹ ಮಾಡಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮ ಈ ಇವೆಲ್ಲ ಸಂಘಟನೆ ಮೂಲಕ ನಡಲಿ ಅಂತ ನನ್ನ ಮಾತು. ನಮಸ್ತೆ. ಎಲ್ರಿಗೂ ನಮಸ್ಕಾರ. ಇಂದು ಈ ಅಂಬೇಡ್ಕರ್ ಡಾಕ್ಟರ್ PR ಅಂಬೇಡ್ಕರ್ ಭವನದಲ್ಲಿ ಕೌಶಲಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ, ಮಹಾನಗರ ಪಾಲಿಕೆ ಶಿವಮೊಗ್ಗ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಶಿವಮೊಗ್ಗ ಮತ್ತು ಶಂಕರ್ ಕಣ್ಣಿನ ಆಸ್ಪತ್ರೆ ಇವರ ಎಲ್ಲರ ಒಂದು ಸಹಯೋಗದೊಂದಿಗೆ ಈ ದಿನ ಬೀದಿ ಬದಿ ವ್ಯಾಪಾರಿಗಳಿಗೆ ಕಣ್ಣು ತಪಾಸಣೆ ಶಿಬಿರನ ಆಯೋಜನೆ ಮಾಡಿದ್ದಾರೆ. ಸೊ ಇಲ್ಲಿ ಶಿವಮೊಗ್ಗ ನಗರದಲ್ಲಿ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಸುಮಾರು 6,000ರಿಂದ 7,000 ಜನ ಬೀದಿ ಬದಿ ವ್ಯಾಪಾರಿಗಳಿದ್ದಾರೆ. ಸೊ ಅವರೆಲ್ಲರೂ ಕೂಡ ಇವತ್ತಿನ ದಿನ ಬಂದು ಯಾರಿಗೆ ಕಣ್ಣಿನ ಒಂದು ದೋಷ ಇದೆ, ಕಣ್ಣಿನ ಒಂದು ತಪಾಸಣೆಯ ಅವಶ್ಯಕತೆ ಇದೆ, ಅವರೆಲ್ಲರೂ ಬಂದು ಇಲ್ಲಿ ಉಚಿತವಾಗ ಒಂದು ಕಣ್ಣಿನ ತಪಾಸಣೆಯನ್ನು ಆಯೋಜನೆ ಮಾಡಿದ್ದಾರೆ. ಹಾಗೂ ಮತ್ತು ಯಾರಿಗೆ ಒಂದು ಕನ್ನಡಕದ ಒಂದು ಅವಶ್ಯಕತೆ ಇದೆ ಅವರಿಗೆ ಉಚಿತವಾಗಿ ಕನ್ನಡಕ ಕೂಡ ವಿತರಣೆ ಮಾಡುವಂಥ ಒಂದು ಸಂದರ್ಭನ ಅವಕಾಶನ ಈ ಸಂದರ್ಭದಲ್ಲಿ ನಮ್ಮ ಮಹಾನಗರ ಪಾಲಿಕೆ ವತಿಯಿಂದ ಮತ್ತು ನಮ್ಮ ಕೌಶಲಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ವತಿಯಿಂದ ಈ ಒಂದು ಕೊಡಿಸುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸೊ ತಾವೆಲ್ಲರೂ ಬೀದಿ ಬದಿ ವ್ಯಾಪಾರಿಗಳು ಏನಿದ್ದಾರೆ ತಾವೆಲ್ಲರೂ ಬಂದು ಈ ಒಂದು ನೇತ್ರ ತಪಾಸಣಾ ಶಿಬಿರದಲ್ಲಿ ಪಾಲ್ಗೊಂಡು ತಮ್ಮ ನೇತ್ರಗಳನ್ನ ಪರೀಕ್ಷೆ ಮಾಡಿಸ್ಕೊಂಡು
ತಾವೆಲ್ಲರೂ ಹೋಗಬೇಕು ಅಂತ ಈ ಸಂದರ್ಭದಲ್ಲಿ ಬೇಡ್ತಾ ಮತ್ತು ನಮ್ಮ ಮುಂದೆ ನಮ್ಮ ಇದೇ ರೀತಿ ಹಲವಾರು ಕಾರ್ಯಕ್ರಮಗಳನ್ನ ನಮ್ಮ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆಯಿಂದ ಆಯೋಜನೆ ಮಾಡ್ತಾ ಇರ್ತೀವಿ. ಹಲವಾರು IEC ಕಾರ್ಯಕ್ರಮಗಳನ್ನು ಕೂಡ ಆಯೋಜನೆ ಮಾಡ್ತಾ ಇರ್ತೀವಿ. ತಾವೆಲ್ಲರೂ ಇದರ ಸದುಪಯೋಗ ಪಡ್ಕೋಬೇಕು. ಮತ್ತು ಇದೆಲ್ಲರೂ ತಮಗೋಸ್ಕರ ಇರೋಂಥ ಒಂದು ಕಾರ್ಯಕ್ರಮ. ಈ ಎಲ್ಲ ಕಾರ್ಯಕ್ರಮಗಳು ಕೂಡ ಉಚಿತವಾಗಿ ಇರುತ್ತೆ. ತಾವೆಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಸದುಪಯೋಗ ಪಡಿಸಿಕೊಂಡು ಮತ್ತು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ಹೇಳ್ತಾ ತಮ್ಮಲ್ಲಿ ಮತ್ತೊಮ್ಮೆ ಕಳಕಳಿಯಿಂದ ಕೇಳ್ಕೊಳ್ತೇನೆ. ನಮಸ್ಕಾರ. ನಾನು ಸಮನ್ವಯ ಕಾಶಿ ಅಭಿಯಾನ ವ್ಯವಸ್ಥಾಪಕ, ಕೌಶಲ್ಯಾಭಿವೃದ್ಧಿ ಇಲಾಖೆಯ ಆಜೀವಿಕ ಯೋಜನೆ. ಬಹಳ ವಿಶೇಷವಾದ ಪ್ರಯತ್ನ ಮಹಾನಗರ ಪಾಲಿಕೆ ಶಿವಮೊಗ್ಗದವರು ಮಾಡ್ತಾ ಇದ್ದಾರೆ. 2014ರಿಂದ ಶುರುವಾದಂತಹ ಇದು ದೊಡ್ಡ ಆಂದೋಲನ ಸಮಾಜದ ಅಂಚಿನಲ್ಲಿರ್ತಕ್ಕಂಥ ಬೀದಿ ಬದಿ ವ್ಯಾಪಾರಸ್ಥರನ್ನು ಗುರುತಿಸಿ ಅವರಿಗೆ ಗುರುತಿನ ಚೀಟಿ ಕೊಟ್ಟು ಅವರ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿ ಆ ಮೂಲಕ ಸಮಾಜವನ್ನ ಒಂದು ಸಮಸಮ ಸಮಾಜ ನಿರ್ಮಾಣ ಮಾಡಕ್ಕೆ ಏನ್ ಬೇಕೋ ಆ ಕೆಲಸವನ್ನ ಮಾಡ್ತಾ ಬಂದಿದ್ದೇವೆ. ಈಗಾಗಲೇ 10 ವರ್ಷ ಆಗಿದೆ. ಇದಕ್ಕೆ ನಮ್ಮ ಶಿವಮೊಗ್ಗದ TBC ಕಮಿಟಿ ಮೆಂಬರ್ಗಳು ಮತ್ತೆ ಇಲಾಖೆ ಒಟ್ಟಿಗೆ ಸೇರಿಕೊಂಡು ಇವತ್ತು 100 ಜನರಿಗೆ ವಿಶೇಷವಾಗಿರುವಂತಹ ಒಂದು ಅಂಧತ್ವ ನಿವಾರಣೆ ಅನ್ನುವಂಥದ್ದು ಒಂದು ವಿಶ್ವದ ಇವತ್ತಿನ ದೊಡ್ಡ ಪ್ರಯತ್ನ. ಕಣ್ಣು, ಮೂಗು, ಕಿವಿ ಇವೆಲ್ಲ ಸರಿಯಾಗಿದ್ರೆ ವ್ಯಾಪಾರ ಸರಿಯಾಗಿ ಮಾಡಬಹುದು. ಹಾಗಾಗಿ ಆ ಕಣ್ಣಿನ ದೃಷ್ಟಿ, ಆ ಲೋಪಗಳೇನಿದೆ ಅದನ್ನು ಸರಿ ಮಾಡಲಿಕ್ಕೆ ಉಚಿತವಾದ ತಪಾಸಣೆ ಮಾಡಿ ಅವರಿಗೆ ಬೇಕಾಗಿರುವಂತಹ ಕನ್ನಡಕವನ್ನು ಕೂಡ ಉಚಿತವಾಗಿ ನೀಡುವಂತಹ ಪ್ರಯತ್ನವನ್ನ ಈ ಡಾಕ್ಟರ್ BR ಅಂಬೇಡ್ಕರ್ ಭವನ ಶಿವಮೊಗ್ಗದಲ್ಲಿ ಮಾಡಲಾಗ್ತಾ ಇದೆ. ಇದರಲ್ಲಿ ಶ್ರೀಯುತ ಅಶೋಕ್ ಸರ್ ಅವರು, ಚನ್ವೀರ್ ಅವರು ಎಲ್ಲರೂ ಸೇರ್ಕೊಂಡು ಇವತ್ತಿನ ಕಾರ್ಯಕ್ರಮದಲ್ಲಿ ಅದರ ಕೋಆರ್ಡಿನೇಷನ್ ಅಲ್ಲಿ ಭಾಗವಹಿಸಿದ್ರು. ಬಹಳ ಖುಷಿಯಾಗುತ್ತೆ. ಶಿವಮೊಗ್ಗದಲ್ಲಿ ಮೋಸ್ಟ್ಲಿ ಕರ್ನಾಟಕದಲ್ಲಿ ಎಲ್ಲೂ ನಡೆಯಲ್ಲ. ಅಷ್ಟು ಕಡಿಮೆ ಅವಧಿಯಲ್ಲಿ ಒಳ್ಳೆಯ ಕಾರ್ಯಕ್ರಮಗಳು ಆಯೋಜನೆ ಆಗ್ತಾ ಇದೆ. ಬೀದಿ ಬದಿ ವ್ಯಾಪಾರಸ್ಥರು ಸುಭದ್ರವಾದ ಜೀವನ ಕಟ್ಕೊಳ್ಳಿಕ್ಕೆ ಏನ್ ಬೇಕೋ ಆ ಎಲ್ಲಾ ಕೆಲಸಗಳನ್ನ ಕಮಿಟಿಯ ಮೂಲಕ ಮತ್ತು ನಗರಸಭೆಯ ಮೂಲಕ ನೆರವೇರಿಸಲಾಗ್ತಾ ಇದೆ. ಈ ಕಾರ್ಯಕ್ರಮ ಯಶಸ್ವಿ ಆಗ್ತಾ ಇದೆ. ಇದಕ್ಕೆ ಸಹಕರಿಸಿದ ಎಲ್ಲರಿಗೂ ಕೂಡ ಶುಭಾಶಯಗಳನ್ನು ಕೋರ್ತೇನೆ. ನಮಸ್ಕಾರ. ನಾನು ಡಾಕ್ಟರ್ ದೇವೇಂದ್ರ ನಾಯಕ್ ಅಂತೇಳಿ ಅಭಿಯಾನ ವ್ಯವಸ್ಥಾಪಕರು, ಜಿಲ್ಲಾ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ಇವತ್ತು ನಾವು ಮಹಾನಗರ ಪಾಲಿಕೆ ವತಿಯಿಂದ ಬಹಳ ಮುಖ್ಯವಾಗಿ ನಮ್ಮ ನಗರದ ವ್ಯಾಪ್ತಿಯಲ್ಲಿರುವ ಬೀದಿ ಬದಿ ವ್ಯಾಪಾರಸ್ಥರಿಗೆ ಒಂದು ಕಣ್ಣಿನ ತಪಾಸಣೆ, ಉಚಿತ ಕಣ್ಣಿನ ತಪಾಸಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಯಾಕಂದ್ರೆ ಬೀದಿ ಬದಿ ವ್ಯಾಪಾರಸ್ಥರ ಜೀವನ ಕೂಡ ಬಹಳ ಮುಖ್ಯವಾಗಿರುತ್ತೆ. ಅವರು ಸಮಾಜಕ್ಕೆ ಸಾಕಷ್ಟು ರೀತಿಯಲ್ಲಿ ಸೇವೆಯನ್ನು ಒದಗಿಸ್ತಾ ಇರ್ತಾರೆ. ಹಾಗಾಗಿಬಿಟ್ಟು ನಾವು ಬೀದಿ ಬದಿ ವ್ಯಾಪಾರಿಗಳನ್ನು ಈಗಾಗಲೇ ಅವ್ರನ್ನ ಗುರುತಿಸಿ ಅವರಿಗೆ ಐಡೆಂಟಿ ಕಾರ್ಡ್ ಅನ್ನ ಕೊಟ್ಟು ನಗರಸಭೆಯಿಂದ ಸಾಕಷ್ಟು ಕಾರ್ಯಕ್ರಮ ಮಾಡ್ಕೊಂಡು ಬರ್ತಿದ್ದೀವಿ. ಈ ಹಿಂದೆ ನಾವು ಅವರಿಗೆ ಸಾಮಾಜಿಕ ಭದ್ರತೆ ಯೋಜನೆಯಲ್ಲಿ ಸುಮಾರು 2-3 ಕಾರ್ಯಕ್ರಮವನ್ನು ಅವರಿಗೆ ಕೊಟ್ಟಿದ್ದೀವಿ. ಸ್ಕೀಮನ್ನು ಅವರಿಗೆ ಲಿಂಕೇಜ್ ಮಾಡಿಸಿದ್ದೀವಿ. PM ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಅಂತೇಳಿ ಮತ್ತೆ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಯೋಜನೆಯಲ್ಲಿ ಅವರಿಗೆ ಇನ್ಶೂರೆನ್ಸ್ ಸ್ಕೀಮ್ ಅನ್ನು ನಾವು ಮಾಡಿಸ್ಕೊಟ್ಟಿದ್ದೀವಿ. ಅದೇ ತರ ಬೀದಿ ಬದಿ ವ್ಯಾಪಾರ ಮಾಡುವಂತಹ ಕೆಲವು ಆಹಾರ ತಯಾರು ಮಾಡುವಂತಹ ಬೀದಿ ಬದಿ ವ್ಯಾಪಾರಸ್ಥರಿಗೆ ಅವರ ಸೇಫ್ಟೀಸ್ ಬಗ್ಗೆ ಮತ್ತೆ ಗುಣಮಟ್ಟದ ಆಹಾರ ತಯಾರಿಕೆ ಬಗ್ಗೆ ಕೂಡ ಅವರಿಗೆ ಸಾಕಷ್ಟು ತರಬೇತಿಯನ್ನು ಕೂಡ ಕೊಟ್ಟಿದ್ದೀವಿ. ಹೀಗೆ ಹಲವಾರು ಕಾರ್ಯಕ್ರಮವನ್ನು ಅವರಿಗೆ ಕೊಡ್ತಾನೆ ಇದೀವಿ. ಅವರ ಒಂದು ಅಭಿವೃದ್ಧಿ ಮತ್ತೆ ಅವರು ಸಮಾಜಮುಖಿಯಾಗಿ ಅವರು ಬೆಳೆದು ಒಂದು ಮೇನ್ ಸ್ಟ್ರೀಮಿಗೆ ಬರಬೇಕು ಅನ್ನೋದು ಈ ಒಂದು ಕಾರ್ಯಕ್ರಮಗಳ ಉದ್ದೇಶ ಆಗಿದೆ. ಹಾಗಾಗಿ ಇವತ್ತು ಸುಮಾರು ಮೊದಲ ಹಂತವಾಗಿ ಒಂದು 100 ಜನ ಬೀದಿ ಬದಿ ವ್ಯಾಪಾರಸ್ಥರಿಗೆ ಉಚಿತ ಕಣ್ಣಿನ ತಪಾಸಣೆ ಕಾರ್ಯಕ್ರಮ ಮಾಡ್ತಿದ್ದೀವಿ. ಮುಂದೆನೂ ಕೂಡ ನಾವು ಹಂತ ಹಂತವಾಗಿ ಸುಮಾರಷ್ಟು ಬೀದಿ ಬದಿ ವ್ಯಾಪಾರಿಗಳಿಗೆ, ನಗರದಲ್ಲಿರುವಂತಹ ಬೀದಿ ಬದಿ ವ್ಯಾಪಾರಸ್ಥರಿಗೆ ಎಲ್ಲರಿಗೂ ಕೂಡ ಉಚಿತ ಕಣ್ಣಿನ ತಪಾಸಣೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಹಾಗೇನೆ ಮತ್ತೆ ಮುಂದಿನ ಬೇರೆ ಬೇರೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ತಪಾಸಣೆಗಳ ನಾವು ನಡೆಸ್ತೀವಿ ಅಂತ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅನುಪಮ ಅಂತ. ಮಹಾನಗರ ಪಾಲಿಕೆಯಲ್ಲಿ ಸಮುದಾಯ ವ್ಯಾವಹಾರಿಕ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ಈ ದಿನ ನಾವು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಇರುವಂತಹ ಎಲ್ಲ ಬೀದಿ ಬದಿ ವ್ಯಾಪಾರಿಗಳು ಏನಿದ್ದಾರೆ ಅವರಿಗೆ ಕಣ್ಣಿನ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ. ಇದು ಸ್ವನಿಧಿ ಅನ್ನುವಂತಹ ಒಂದು ಯೋಜನೆಯ ಅಡಿನಲ್ಲಿ, ಸ್ವನಿಧಿ ಮಿತ್ರ ಅನ್ನುವ ಕಾರ್ಯಕ್ರಮದ ಅಡಿನಲ್ಲಿ ಎಲ್ಲ ಬೀದಿ ಬದಿ ವ್ಯಾಪಾರಿಗಳನ್ನು ಒಗ್ಗೂಡಿಸುವಂತಹ ಮತ್ತು ಸರ್ಕಾರದಿಂದ ಅವರಿಗೆ ಸಿಗುವಂತಹ ಎಲ್ಲ ಕಾರ್ಯಕ್ರಮಗಳನ್ನು ಅವರಿಗೆ ತಿಳಿಸಿಕೊಡುವಂತಹ ಒಂದು ಕಾರ್ಯಕ್ರಮ ಇದಾಗಿದೆ. ಇದರೊಳಗಡೆ ನಾವು ಕಣ್ಣಿನ ತಪಾಸಣೆಯನ್ನು ಈ ದಿವಸ ಮಾಡಿಸ್ತಾ ಇದ್ದೀವಿ. ಯಾರಿಗೆ ಕಣ್ಣಿನ ತಪಾಸಣೆಯ ನಂತರ ಕನ್ನಡಕದ ಅವಶ್ಯಕತೆ ಇದೆ ಅಂಥವರಿಗೆ ಕನ್ನಡಕವನ್ನು ವಿತರಣೆಯನ್ನು ಮಾಡ್ತಾ ಇದ್ದೀವಿ. ಹಾಗೆಯೇ ಶಸ್ತ್ರಚಿಕಿತ್ಸೆಯ
ಅಗತ್ಯ ಯಾರಿಗಿದೆ ಅಂಥವರಿಗೆ ಉಚಿತವಾಗಿ ಶಸ್ತ್ರಚಿಕಿತ್ಸೆಯನ್ನು ಕೂಡ ಈ ಕಾರ್ಯಕ್ರಮದ ಅಡಿಯಲ್ಲಿ ಮಾಡ್ತಾ ಇದ್ದೀವಿ. ಇವತ್ತು ನಾವು 100 ಜನರಿಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಹೀಗೇನೆ 6,000ಕ್ಕಿಂತ ಹೆಚ್ಚು ಬೀದಿ ವ್ಯಾಪಾರಿಗಳಿದ್ದಾರೆ. ಎಲ್ಲರನ್ನೂ ಕೂಡ ಈ ಯೋಜನೆಯ ಅಡಿಯಲ್ಲಿ ತಗೊಂಡ್ಬಂದು ಎಲ್ಲರಿಗೂ ಕೂಡ ನಾವು ತಪಾಸಣೆಯನ್ನು ಮಾಡಿಸಬೇಕು. ಇನ್ನು ಮುಂದಿನ ದಿನಗಳಲ್ಲಿ ಸಂಪೂರ್ಣ ಆರೋಗ್ಯ ತಪಾಸಣಾ ಕಾರ್ಯಕ್ರಮವನ್ನು ಕೂಡ ನಾವು ಹಮ್ಮಿಕೊಳ್ತೀವಿ. ಈ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಮಾನ್ಯ ಆಯುಕ್ತರಾದಂತಹ ಮಾಯಣ್ಣಗೌಡ ಸರ್ ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿದಾಯಕವಾಗಿ ಮತ್ತು ಬೀದಿ ಬದಿ ವ್ಯಾಪಾರಿಗಳ ಪರವಾಗಿ ನಿಂತು ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ಅವರಿಗೆ ಎಲ್ಲ ಸಮಸ್ತ ಬೀದಿ ಬದಿ ವ್ಯಾಪಾರಿಗಳ ಪರವಾಗಿ ಮತ್ತು ಟಿವಿಸಿ ಸಮಿತಿಯ ಸದಸ್ಯರ ಪರವಾಗಿ ನಾನು ಆಯುಕ್ತರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನಮಸ್ಕಾರ. ನಮಸ್ತೆ. ಸಮಸ್ತ ಬೀದಿ ಬದಿ ವ್ಯಾಪಾರಿ ಇವತ್ತು ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ಪಂಚಾಯತ್ ಹಾಗೂ ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ, ಮಹಾನಗರ ಪಾಲಿಕೆ, ಕೌಶಲ್ಯ ಅಭಿವೃದ್ಧಿ ಇಲಾಖೆ ವತಿಯಿಂದ ಬೀದಿ ಬದಿ ವ್ಯಾಪಾರಿಗಳಿಗೆ ನಿರಂತರವಾಗಿ ಹಲವು ಯೋಜನೆಗಳನ್ನು ತಂದಿದ್ದು ಇವತ್ತು ಅವರ ಆರೋಗ್ಯ ತಪಾಸಣೆ ಯಾವುದು ಕಣ್ಣು ತಪಾಸಣೆ ಹಾಗೂ ಉಚಿತ ಕನ್ನಡಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಕರ್ನಾಟಕ ರಾಜ್ಯದಲ್ಲೇ ಹೇಳಬೇಕು ಅಂದರೆ ಶಿವಮೊಗ್ಗ ಮಹಾನಗರ ಪಾಲಿಕೆ ಅತ್ಯುತ್ತಮವಾಗಿ ಮಾನ್ಯ ಆಯುಕ್ತರಾದ ಮಾಯಣ್ಣಗೌಡರ ನೇತೃತ್ವದಲ್ಲಿ ಉತ್ತಮ ಕಾರ್ಯಕ್ರಮ ಮಾಡ್ತಾ ಇದೆ. ಟೌನ್ ಕಮಿಟಿ ಹಾಗೂ ಡೇನಲ್ಮಿನ ಸಹಕಾರದೊಂದಿಗೆ ಅತ್ಯುತ್ತಮ ಕಾರ್ಯಕ್ರಮಗಳನ್ನು ನಡೆಸ್ತಾ ಬರ್ತಾ ಇದೆ. ಈ ಹಿಂದೆಲ್ಲೂ ಬಹಳ ನಿರುದ್ಯೋಗಿ ಇದ್ದಂಥ ಅಭ್ಯರ್ಥಿಗಳಿಗೆಲ್ಲರಿಗೂ ಗುರುತಿಸಿ ಅವರಿಗೆ ಸಾಲದ ಸೌಲಭ್ಯಗಳನ್ನು ಕುರಿತು ಗುರುತಿನ ಚೀಟಿಗಳನ್ನು ನೀಡಿತು, ಫಂಡಿಂಗ್ ಝೋನ್ಗಳನ್ನು ನಿರ್ಮಿಸಿ ಅಭಿವೃದ್ಧಿ ಹೊಂದಲಿಕ್ಕೆ ಸಹಕಾರ ಮಾಡಿದೆ. ಪ್ರತಿಯೊಂದೊಂದು ಅನುಕೂಲ ಮಾಡ್ತಾ ಬಂದಿತ್ತು. ಅವರ ಆಹಾರ ಸುರಕ್ಷತೆ ತರಬೇತಿ ಪ್ರಮಾಣ ಪತ್ರ ಕೂಡ ನೀಡಿದೆ. ಇವತ್ತು ಕಣ್ಣಿನ ತಪಾಸಣೆ ಮತ್ತು ಉಚಿತ ಕನ್ನಡಕ ಶಿಬಿರ ಹಮ್ಮಿಕೊಂಡು ಅವರಿಗೆ ಕನ್ನಡಕದ ವಿತರಣೆ ಸುದ್ದ ಮಾಡ್ತಾರೆ. ಇದರಲ್ಲಿ ಬಹಳಷ್ಟು ಬೀದಿ ಬದಿ ವ್ಯಾಪಾರಿಗಳು ಇದನ್ನು ಸದುಪಯೋಗ ಪಡ್ಕೊತಾ ಇದ್ದಾರೆ. ಇದು ಎಲ್ಲ ಕ್ರೆಡಿಟ್ಗಳನ್ನು ಶಿವಮೊಗ್ಗ ಜಿಲ್ಲಾಡಳಿತ, ಶಿವಮೊಗ್ಗ ಜಿಲ್ಲಾ ಪಂಚಾಯತ್, ಆರೋಗ್ಯ ಇಲಾಖೆ, ಮಹಾನಗರ ಪಾಲಿಕೆ ಮತ್ತು ಸಂಬಂಧಪಟ್ಟ ಎಲ್ಲ ಟೌನ್ ವೆಂಡಿಂಗ್ ಕಮಿಟಿಗೆ ಸೇರಬೇಕಾಗುತ್ತಿದ್ದನ್ನು ಈ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಅಧಿಕಾರಿಗಳಿಗೂ ಟೌನ್ ವೆಂಡಿಂಗ್ ಕಮಿಟಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಕ್ಕೆ ಮಾಡ್ತೀನಿ. ನನ್ನ ಹೆಸರು ಚನ್ನವೀರಪ್ಪ ಗಾಮನಗಟ್ಟಿ, ಮಹಾನಗರ ಪಾಲಿಕೆಯ ಪಟ್ಟಣ ಮಾರಾಟ ಸಮಿತಿಯ ಸದಸ್ಯರು. ನೇಸರ NGO ಸಂಸ್ಥೆಯಿಂದ ಬೀದಿ ಬದಿ ವ್ಯಾಪಾರಸ್ಥರಿಗೆ ಕಣ್ಣಿನ ತಪಾಸಣೆಯನ್ನು ಆಯೋಜಿಸಿದ್ದಾರೆ. ಅದಕ್ಕೆ ಸಹಕಾರವಾಗಿ ಕೌಶಲ್ಯ ಅಭಿವೃದ್ಧಿ ಹಾಗೂ ಮಹಾನಗರ ಪಾಲಿಕೆ CO ಆದ ಅನುಪಮ ಮೇಡಮ್ ಅವರು ನಮ್ಮ ಬೀದಿ ಬದಿ ವ್ಯಾಪಾರಸ್ಥರಿಗೆ ಕಣ್ಣಿನ ತಪಾಸಣೆ ಪಡೆದು ನನಗೆ ತುಂಬ ಹೃದಯದ ಅಭಿನಂದನೆಯನ್ನು ಅವರಿಗೆ ತೋರಿಸ್ತೀನಿ. ಯಾಕಂದರೆ ನಾವು ಬೀದಿ ಬದಿ ವ್ಯಾಪಾರಸ್ಥರಿಗೆ ಇನ್ನೂ ಹೆಚ್ಚಿನ ಆರೋಗ್ಯ ತಪಾಸಣೆ ಆಗಲಿ, ರಕ್ತದಾನ ಶಿಬಿರ ಆಗಲಿ ಇನ್ನೂ NGOಗಳು ಮಾಡಬೇಕಂತ ಎಲ್ಲ ಬೀದಿ ಬದಿ ವ್ಯಾಪಾರಸ್ಥರ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ. ನನ್ನ ಹೆಸರು ನಾರಾಯಣ MS ಅಂತೇಳಿ, ಪಟ್ಟಣ ವ್ಯಾಪಾರ ಸಮಿತಿಯ ಸದಸ್ಯ. ನಾನು ಕೂಡ ಒಬ್ಬ ವ್ಯಾಪಾರಸ್ಥನಾಗಿ ಇನ್ನೊಮ್ಮೆ ಮಹಾನಗರ ಪಾಲಿಕೆ ಹಾಗೂ ಕೌಶಲ್ಯ ಅಭಿವೃದ್ಧಿ ಹಾಗೂ NGO ಸಂಸ್ಥೆಗೆ ನಮ್ಮ ಬೀದಿ ಬದಿ ವ್ಯಾಪಾರಸ್ಥರಿಗೆ ಇನ್ನೂ ತುಂಬ ಜನ ಇದ್ದಾರೆ. ಇವತ್ತೊಂದು 100-150 ಜನ ಕಣ್ಣಿನ ತಪಾಸಣೆ ಈಗಾಗಲೇ ಆಗಿದೆ. ಇನ್ನು ನನ್ನ ಸಹೋದ್ಯೋಗಿಗಳಿಗೆ ಇನ್ನೂ ಕಣ್ಣಿನ ತಪಾಸಣೆ ಇರ್ಬೋದು, ಮುಂದೆ ರಕ್ತದಾನ ಶಿಬಿರ ಇರ್ಬೋದು, ಆರೋಗ್ಯದ ನಮ್ಮ ಬೀದಿ ಬದಿ ವ್ಯಾಪಾರಸ್ಥರಿಗೆ ಅನುಕೂಲ ಆಗುವ ರೀತಿಯಲ್ಲೇ ಈ ಥರ ಯೋಜನೆಗಳನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಯೋಜಿಸಬೇಕಾಗಿ ನಾನು ನಿಮ್ಮಲ್ಲಿ ಆಯೋಜಿಸಬೇಕಾಗಿ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ಬಂಧುಗಳೇ, ಇವತ್ತು ನಗರದ ಅಂಬೇಡ್ಕರ್ ಭವನದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ನೇಸರ ಸೆಂಟರ್ ಫಾರ್ ರೂರಲ್ ಅಡ್ವಾನ್ಸ್ಮೆಂಟ್ ಮತ್ತು ಮಹಾನಗರ ಪಾಲಿಕೆ ಶಿವಮೊಗ್ಗ ಇದರ ಸಂಯುಕ್ತ ಆಶ್ರಯದಲ್ಲಿ ನಮ್ಮ ಬೀದಿ ಬದಿ ವ್ಯಾಪಾರಸ್ಥರಿಗೆ ಉಚಿತ ಕಣ್ಣು ತಪಾಸಣೆ ಮತ್ತು ಕನ್ನಡಕ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನಾನು ಅಶೋಕ್ ಕುಮಾರ್ TVC ಮೆಂಬರು. ಇದ್ರ ಜೊತೆಗೆ ಒಂದು 100 ಜನಕ್ಕೆ ನಾವು ರಿಜಿಸ್ಟ್ರೇಷನ್ ಮಾಡಿಸಿದ್ವಿ. ಬಹುಶಃ 150 ಜನಕ್ಕೆ ಇವತ್ತು ಉಚಿತ ಕಣ್ಣಿನ ತಪಾಸಣೆ ನಡೆಯುತ್ತೆ. ಕಣ್ಣು ಅತ್ಯಂತ ಸೂಕ್ಷ್ಮವಾದಂಥ ಮನಸ್ಸಿನ ಅಂಗಗಳಲ್ಲಿ ಅತ್ಯಂತ ಸೂಕ್ಷ್ಮವಾದ್ದು. ಅದನ್ನು ನಾವು ತುಂಬ ಜಾಗರೂಕತೆಯಿಂದ ಇಟ್ಕೊಳ್ಬೇಕಾದ್ರೆ ನಮ್ಮೆಲ್ಲರ ಕರ್ತವ್ಯ ಇದೆ. ಆ ನಿಟ್ಟಿನಲ್ಲಿ ನಮ್ಮ ಆಯುಕ್ತರು
ಇದನ್ನು ನಮ್ಮ ಬೀದಿ ಬದಿ ವ್ಯಾಪಾರಸ್ಥರಿಗೆ ಮೊದಲನೇ ಹಂತದಲ್ಲಿ ಮಾಡ್ತಾ ಇದ್ದಾರೆ. ಒಟ್ಟು 6,000 ಜನ ನಮ್ಮ ಬೀದಿ ಬದಿ ವ್ಯಾಪಾರಸ್ಥರಿದ್ದಾರೆ ಅಂತ ಹೇಳಿ ಅಂಕಿಅಂಶಗಳು ತೋರಿಸುತ್ತೆ. ಇದನ್ನು ನಿರಂತರವಾಗಿ ಮಾಡಬೇಕು ಅಂತ ಹೇಳಿ ನಾವು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಮನವಿ ಮಾಡಿಕೊಂಡಿದ್ವಿ. ಆ ನಿಟ್ಟಿನಲ್ಲಿ ಇವತ್ತು ಈ ಕಾರ್ಯಕ್ರಮ ಆಗ್ತಾ ಇದೆ. ಅದಕ್ಕೋಸ್ಕರ ನಾನು ಆಯುಕ್ತರಿಗೆ ಮತ್ತು ನಮ್ಮ CDPO ಅನುಪಮ ಮೇಡಮ್ ಅವರಿಗೆ ಮತ್ತು ಅವರ ಸಿಬ್ಬಂದಿಯವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಈ ಒಂದು ಶಿಬಿರದ ಉಪಯುಕ್ತತೆಯನ್ನು ಲಾಭವನ್ನು ನಮ್ಮ ಬೀದಿ ಬದಿ ವ್ಯಾಪಾರಸ್ಥರು ಪಡಿಬೇಕು. ಒಂದು ಕನ್ನಡಕಕ್ಕೆ ಇವತ್ತು ನಿಮಗೆ 1,000 to 1,500 ರೂಪಾಯಿ ಆಗುತ್ತೆ. ಅದನ್ನು ಸಹ ಉಚಿತವಾಗಿ ಅವರ ಸಂಸ್ಥೆಯಿಂದ ವತಿಯಿಂದ ಕೊಡ್ತಾ ಇದ್ದಾರೆ. ನಾನು ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಮತ್ತು ಅದಲ್ಲದೆ ಪ್ರಮುಖವಾಗಿ ನಾನು ಇನ್ನೊಂದು ಕೇಳ್ಕೊಳ್ಳಲು ಉಚಿತ ಆರೋಗ್ಯ ತಪಾಸಣೆಯನ್ನು ಮಾಡ್ತೀನಿ. ಇವತ್ತು ಆರೋಗ್ಯ ಮತ್ತು ಕಣ್ಣಿನ ತಪಾಸಣೆ ಅತ್ಯಂತ ಅವಶ್ಯಕತೆ ಇದೆ. ಬೀದಿ ಬದಿ ವ್ಯಾಪಾರಸ್ಥರು ಈ ಎಲ್ಲ ಸೌಲಭ್ಯಗಳನ್ನು ಪಡೆದು ನಮ್ಮ ವ್ಯಾಪಾರವನ್ನು ಚೆನ್ನಾಗಿ ಮಾಡ್ಕೋಬೇಕು, ಅಲ್ಲಿ ಸ್ವಚ್ಛತೆಯನ್ನು ಕಾಪಾಡಬೇಕು ಅಂತ ಹೇಳಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದ. ನಮಸ್ತೆ, ನನ್ನ ಹೆಸರು ಮೊಹಮ್ಮದ್ ದಸ್ತಗೀರ್ ಅಂತ ಹೇಳಿ. ನಾವು ಶಿವಮೊಗ್ಗ ಬೀದಿ ಬದಿ ವ್ಯಾಪಾರಿಗಳಿಗೆ ವ್ಯಾಪಾರ ಮಾಡ್ತೀವಿ. ಇಲ್ಲಿ ನಾವು 100, 200, 500 ದುಡ್ಕೊಂಡು ಹೋಗೋರಷ್ಟೇ. ನಮಗೆ ಒಂದ್ಸತಿ ಧೂಳು ನೀವು ಎಲ್ಲ ನೋಡ್ಕೊಂಡು ಇರೋಕ್ಕಾಗಲ್ಲ. ಒಂದ್ಸತಿ ಕೆಮ್ಮಾಗತ್ತೆ, ಜ್ವರ ಆಗುತ್ತೆ. ಒಂದ್ಸತಿ ಆಸ್ಪತ್ರೆಗೆ ಹೋದರೆ ನಾವು 500 to 1,000 ರೂಪಾಯಿ ಕಟ್ಟಬೇಕು. ಇದರಿಂದ ಮಹಾನಗರ ಪಾಲಿಕೆಯಿಂದ ನಮಗೆ ಭಾಳ ಹೆಲ್ಪ್ ಆಗಿದೆ. ಇವರು ಈಗ ಕರ್ಕೊಂಡು ಬಂದು ಟೌನ್ ಎಂಡಿಂಗ್ ಕಮಿಟಿ ಅವರೆಲ್ಲ ಕಣ್ಣಿನ ಪರೀಕ್ಷೆ, ಧೂಳು ಪರೀಕ್ಷೆ ಎಲ್ಲ ಮಾಡ್ತಾ ಇದ್ದಾರೆ. ನಮಗೆ ಇವರು ಚನ್ನವೀರಪ್ಪ ಗಾಮನಗಟ್ಟಿ ಅವರು ಟೌನ್ ಅಧ್ಯಕ್ಷರಾಗಿ ಅವ್ರು ನಮಗೆ ಬಂದು ಎಲ್ಲ ಒಂದೊಂದೇ ಮಾಹಿತಿ ತಲುಪಿಸ್ತಾರೆ. ನಮಗೆ ಬಹಳ ಸಹಾಯ ಆಗಿದೆ. ಇವ್ರ ಕಡೆಯಿಂದ ನಾವು ಬದುಕ್ತಾ ಇದ್ದೀವಿ ಅನ್ನೋ ಪದ ನಮಗೆ ಸರ್ಕಾರ ಕೊಡುತ್ತೆ. ಸರ್ಕಾರದಿಂದ ಇವ್ರು ನಮಗೆ ತಲುಪಿಸ್ತಾ ಇದ್ದಾರೆ. ಇವ್ರ ಕಡೆಯಿಂದ ನಮಗೆ ಭಾಳ ಹೆಲ್ಪ್ ಆಗಿದೆ. ಮತ್ತು ಅನುಪಮ ಮೇಡಮ್ ಇಂದ ಸಾಲ ಬೇಗ ಇದಾಗತ್ತೆ. ಅವರು ಲೋನ್ ಬೇರೆ ಸ್ಯಾಂಕ್ಷನ್ ಮಾಡಿಕೊಡ್ತಾರೆ. 10, 20, 50,000 ತನಕ ನಮಗೆ ಲೋನ್ ಬಂದಿದೆ. ಭಾಳ ಹೆಲ್ಪ್ ಆಗಿದೆ ಸರ್ ನಮಗೆ ಮಹಾನಗರ ಪಾಲಿಕೆಯಿಂದ. ಶಾಂತಿ ಸೀರಿಯಲ್ ಪ್ರಕಾರನೇ ಕರೀರಿ, ಕೂತ್ಕೊಳ್ಳಿ. ಅವ್ರು ಬಂದವರು ಬರ್ಸ್
ಆರಿಫ್ ಸತ್ನಾರಾಯಣ ಫೋನ್ ಮಾಡು ಕಡೆ ಯಾರು ಬರಲಿಲ್ಲ